ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಅಧಿಕಾರದ ಹಗ್ಗ ಜಗ್ಗಾಟದಲ್ಲಿ ಇವತ್ತು ಮಹತ್ವದ ದಿನ. ಯಾಕೆ ಇವತ್ತಿನ ದಿನ ಮಹತ್ವ ಪಡ್ಕೊಳ್ಳುತ್ತೆ ಅಂತಂದ್ರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡೋದಕ್ಕಿದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಸೂಚನೆ ಕೊಟ್ಟಿದ್ದೇ ಹೈಕಮಾಂಡ್ನ ಸೂಚನೆಯ ಮೇರೆಗೆ ಇಬ್ಬರು ನಾಯಕರು ಇವತ್ತು ಒಟ್ಟು ಸೇರ್ತಾ ಇದ್ದಾರೆ. ಮಹತ್ವದ ಬೆಳವಣಿಗೆ ಇವತ್ತು ಅಧಿಕಾರ ಹಂಚಿಕೆಗೆ ಸಂಬಂಧಿಸಿದಂತೆ ಬೆಳಗ್ಗೆ 9 ಗಂಟೆಗೆ ಸಿದ್ದರಾಮಯ್ಯ ಅವರ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಮೀಟಿಂಗ್ ಆಗುತ್ತೆ. ಈ ಮೀಟಿಂಗ್ ನಲ್ಲಿ ಚರ್ಚೆಯಾಗುವಂತ ವಿಚಾರದ ಬಗ್ಗೆ ಕುತೂಹಲ ಇದೆ. ನಿನ್ನೆ ಸ್ವತಃ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ರು, ಹೈಕಮಾಂಡ್ ನಮ್ಮಿಬ್ಬರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದೆ, ಮೀಟಿಂಗ್ ಮಾಡಿ ಅನ್ನುವಂಥ ಸೂಚನೆಯನ್ನ ಕೊಟ್ಟಿದೆ. ನಾನು ಡಿ ಕೆ ಶಿವಕುಮಾರ್ ಅವರನ್ನ ಕರೆದಿದ್ದೀನಿ, ನಾಳೆ ಮಾತುಕತೆ ಮಾಡ್ತೀವಿ, ನನ್ನ ನಿಲುವು ಸ್ಪಷ್ಟ ಇದೆ ಅಂತ ಸಿದ್ದರಾಮಯ್ಯ ಹೇಳಿದರು. ಇದರ ಬೆನ್ನಿಗೆ ಈಗ ಕುತೂಹಲ ಬಿಲ್ಡ್ ಆಗ್ತಾ ಇದೆ. ಇಬ್ಬರ ನಡುವೆ ನಡೆಯುವಂತ 1-to-1 ಮಾತುಕತೆ, ಅಲ್ಲಿ ಏನ್ ಚರ್ಚೆಯಾಗತ್ತೆ ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ. ಹೈಕಮಾಂಡ್ನ ತಂತ್ರಗಾರಿಕೆಯ ಬಗ್ಗೆಯೂ ಕೂಡ ಕುತೂಹಲ ಇದೆ. ಇಬ್ಬರನ್ನ ತಮ್ಮ ಸಮ್ಮುಖಕ್ಕೆ ಕರೆಸಿಕೊಳ್ಳೋ ಬದಲು ಇಬ್ಬರನ್ನ ಮುಖಾಮುಖಿ ಮಾಡಿದ್ದಾರೆ. ನೀವು ಮೊದಲಿಗೆ ಮಾತನಾಡಿಕೊಳ್ಳಿ ಅನ್ನೋ ಸೂಚನೆಯದು. ಅಂದ್ರೆ ಇದನ್ನ ಈ ಇಡೀ ಆಂತರಿಕ ಸಂಘರ್ಷವನ್ನ ಅತ್ಯಂತ ಸೌಹಾರ್ದವಾಗಿ ಮುಗಿಸಬಹುದು ಅನ್ನುವಂಥ ಯೋಚನೆ ಏನಾದರೂ ಹೈಕಮಾಂಡ್ಗಿದೆಯಾ? ಸೌಹಾರ್ದಯುತವಾಗಿ ಇದು ಬಗೆಹರಿಯಲಿ ಅನ್ನುವಂಥ ಯೋಚನೆನ ಹೈಕಮಾಂಡ್ ಇದ್ದು ಅನ್ನೋದು ಪ್ರಶ್ನೆ. ಸೌಹಾರ್ದಯುತವಾಗಿ ಮುಗಿಯುವಂತ ಹಂತದಲ್ಲಿ ಇದೆಯಾ ಇದು? ಗೊತ್ತಿಲ್ಲ. ಇವತ್ತು ಸಭೆ ನಡೆಯುತ್ತೆ. ಒಂದಂತೂ ಸ್ಪಷ್ಟ, ಇಷ್ಟೆಲ್ಲ ಬೆಳವಣಿಗೆಯಾದರೂ ಕೂಡ ಇಬ್ಬರು ಮುಖ ಕೆಡಿಸಿಕೊಂಡಿಲ್ಲ. ಒಬ್ಬರ ಮುಖವನ್ನು ಒಬ್ಬರು ನೋಡದಂತ ಸ್ಥಿತಿಯಂತೂ ನಿರ್ಮಾಣ ಆಗಿರಲಿಲ್ಲ. ಅದೇ ಹೈಕಮಾಂಡ್ಗೆ ಅಡ್ವಾಂಟೇಜ್. ಇಬ್ಬರನ್ನ ಮೀಟಿಂಗ್ ಮಾಡಿ ಅಂತ ಸೂಚಿಸಿದೆ. ಇಬ್ಬರು ಒಟ್ಟು ಸೇರಿ ಮಾತನಾಡಿ ನಿಮ್ದು ಏನು ಅನ್ನೋದನ್ನ ಮಾತನಾಡಿಕೊಳ್ಳಿ ಅನ್ನೋ ಸೂಚನೆಯದು. ಆದ್ರೆ ಸಭೆ ಆರಂಭಕ್ಕೂ ಮುನ್ನವೇ ಅಥವಾ ಸಭೆ ಸೂಚನೆ ಸಿಕ್ಕ ಬೆನ್ನಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು, ನನ್ನ ನಿಲುವು ಸ್ಪಷ್ಟ ಇದೆ, ಡಿ ಕೆ ಶಿವಕುಮಾರ್ ನಿಲುವು ಸ್ಪಷ್ಟ ಇದೆ, ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಕೇಳ್ತೀವಿ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದರು. ಅಂದ್ರೆ ಅರ್ಥ ಏನು? ನಾವು ಏನೇ ಮೀಟಿಂಗ್ ಮಾಡಿದ್ರು ಕೂಡ ಅವರ ನಿರ್ಧಾರವೇ ಅಂತಿಮ ಅನ್ನುವಂಥದ್ದೇ ಅರ್ಥ. ನಾವು ಮೀಟಿಂಗ್ ಮಾಡ್ತೀವಿ, ನೀವು ಸೂಚನೆ ಕೊಟ್ಟಿದ್ದೀರಿ, ಮಾತುಕತೆ ಮಾಡ್ತೀವಿ, ಬಟ್ ನಮ್ಮಿಬ್ಬರ ನಿಲುವು ಸ್ಪಷ್ಟ ಇದೆ. ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಆ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನೋದು ನಮ್ಮ ನಿಲುವು. ಬಟ್ ಬೇಡಿಕೆ ಸಿದ್ದರಾಮಯ್ಯ ಅವರದೊಂದು ಬೇಡಿಕೆ, ಈ ಕಡೆ ಡಿ ಕೆ ಶಿವಕುಮಾರ್ ಅವರದ್ದು ಬೇಡಿಕೆ. ಅಧಿಕಾರ ಬದಲಾಗಬೇಕು ಅಂತ ಅವರು, ಅಧಿಕಾರ ಉಳಿಸಿಕೊಳ್ಬೇಕು ಅಂತ ಇವರು. ಈ ಮಧ್ಯೆ ರಾಜ್ಯದಲ್ಲಿ ಹಲವು ಬೆಳವಣಿಗೆಗಳು ನಡೀತಾ ಇದೆ. ಜಾತಿ ಟ್ರಂಪ್ ಕಾರ್ಡ್ನ ಬಳಕೆಯಾಗ್ತಾ ಇದೆ. ಜಾತಿ ಸಂಘಟನೆಗಳು ಬಹಿರಂಗವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾವೆ. ವಿವಿಧ ಮಠಾಧೀಶರು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ಶಾಸಕರು ತಮ್ಮ ಅಭಿಪ್ರಾಯವನ್ನ ದಾಖಲಿಸ್ತಾ ಇದ್ದಾರೆ. ಸಚಿವರು ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಕೆಲವರು 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದೇ ಆಗತ್ತೆ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ಶಾಸಕರು ಹೇಳ್ತಾ ಇರೋದು, ಸಿಹಿ ಸುದ್ದಿ ಬರುತ್ತೆ ಆದಷ್ಟು ಶೀಘ್ರ ಅಂತ ಹೇಳ್ತಾರೆ. ಈ ಮಧ್ಯೆ ಹೈಕಮಾಂಡ್ ಸೂಚನೆಯ ಹಿನ್ನೆಲೆಯಲ್ಲಿ ಸಿಎಂ ಮತ್ತು ಡಿಸಿಎಂ ಇವತ್ತು ಒಟ್ಟು ಸೇರ್ತಾ ಇರೋದು. ಬಹಿರಂಗ ಹೇಳಿಕೆಗಳು, ಪೋಸ್ಟರ್ ವಾರ್ಗಳು, ಇದರ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೂಡ ಅಸಮಾಧಾನಗೊಂಡಿದೆ. ನೀವಿಬ್ರು ಒಟ್ಟಾಗಿ ಕೂತು ಮಾತನಾಡಿ ಬಗೆಹರಿಸಿಕೊಳ್ಳಿ, ಇಬ್ಬರು ಒಟ್ಟಿಗೆ ಕೂತು ಮಾತನಾಡಿ ಸಂಘರ್ಷದ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳಿ ಅನ್ನೋ ಸೂಚನೆ. ಬಹಿರಂಗ ಹೇಳಿಕೆಗಳು, ಪೋಸ್ಟರ್ ವಾರು, ಟ್ವೀಟ್ ವಾರು ಪಕ್ಷದ ಇಮೇಜ್ಗೆ ಧಕ್ಕೆ ತರ್ತಾ ಇದೆ ಅಂತ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕೆಸಿ ವೇಣುಗೋಪಾಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎನ್ನುವಂತ ಮಾಹಿತಿ. ದೆಹಲಿ ಸಭೆಗೂ ಮುನ್ನ ನೀವಿಬ್ಬರು ಕೂತು ಚರ್ಚೆ ಮಾಡಿ ಅನ್ನೋ ಸೂಚನೆ. ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಈ ಕದನಕ್ಕೆ, ಈ ಸಂಘರ್ಷಕ್ಕೆ ತಾತ್ಕಾಲಿಕ ವಿರಾಮನ ಗೊತ್ತಿಲ್ಲ. ಮೀಟಿಂಗ್ ನಡೆಯೋದಕ್ಕಿದೆ ಸ್ವಲ್ಪ ಹೊತ್ತಲ್ಲಿ. ಹೈಕಮಾಂಡ್ನ ಸೂಚನೆ ಏನು ಅನ್ನೋದನ್ನ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಕಳೆದ ಹಲವು ದಿನಗಳಿಂದ ಬೆಳವಣಿಗೆಗಳು ನಡೀತಾ ಇದೆ. ಬ್ರೇಕ್ ಹಾಕೋದಕ್ಕೆ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ.
ಹಿಂದೆಲ್ಲ ಈ ರೀತಿಯ ಬಹಿರಂಗ ಹೇಳಿಕೆಗಳು ಬಂದಾಗ ಸ್ವತಃ ಡಿ ಕೆ ಶಿವಕುಮಾರ್ ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಇದ್ರು. ಯಾರು ಏನನ್ನೂ ಮಾತನಾಡಬಾರದು ಅನ್ನೋ ಸೂಚನೆಯನ್ನು ಕೊಡ್ತಾ ಇದ್ರು. ನನಗೂ ಜೈ ಹಾಕೋ, ಮುಂದಿನ ಮುಖ್ಯಮಂತ್ರಿ ಅಂತ ಜೈ ಹಾಕಬೇಡಿ ಅಂತ ಹಲವು ಸಂದರ್ಭದಲ್ಲಿ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಕೆಲವರಿಗೆ ನೋಟಿಸ್ ಕೊಡಲಾಗಿತ್ತು ಕೆಪಿಸಿಸಿಯಿಂದ. ಆದರೆ 2.5 ವರ್ಷ ಕಂಪ್ಲೀಟ್ ಆದ ನಂತರ ಆದಂತ ಬೆಳವಣಿಗೆಯಲ್ಲಿ ನೋಟಿಸ್ ಕೊಡೋದು ಇಲ್ಲ, ಎಚ್ಚರಿಕೆ ಕೊಡೋದು ಇಲ್ಲ. ಶಾಸಕರು ತಮಗೆ ಬೇಕಾದಾಗ ಮಾತನಾಡ್ತಾ ಇದ್ದಾರೆ, ಸಚಿವರು ತಮಗೆ ಬೇಕಾದಾಗ ಮಾತನಾಡ್ತಾ ಇದ್ದಾರೆ, ನಾಯಕರು ತಮಗೆ ಬೇಕಾದ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಈ ಮಧ್ಯೆ ದೆಹಲಿ ವಿಮಾನ ಹತ್ತೋರು ಅನೇಕರು, ದೆಹಲಿಯಲ್ಲಿ ಬಹಳ ಜನರನ್ನ ಭೇಟಿಯಾಗುವಂತ ಪ್ರಯತ್ನಗಳಾಗಿದೆ. ಯಾವುದಕ್ಕೂ ಬ್ರೇಕ್ ಹಾಕೋದಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಕೂಡ ಮುಂದಾಗಿಲ್ಲ. ಇನ್ನು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬನ್ನಿ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವತಃ ಮುಖ್ಯಮಂತ್ರಿ ಕರೆ ಮಾಡಿದ. ಬೆಳಗ್ಗೆ 9 ಗಂಟೆಗೆ ಬಂದು ಬಿಡಿ ಅಂತ ಸಿಎಂ ಕರೆ ಮಾಡಿರೋದು ಡಿ ಕೆ ಶಿವಕುಮಾರ್ ಅವರಿಗೆ. ಇನ್ನು ಈ ಮೀಟಿಂಗ್ ನಲ್ಲಿ ಬೇರೆ ಯಾರಾದರೂ ಇರ್ತಾರಾ? ನೋ, ಅವರಿಬ್ಬರು ಮಾತ್ರ. ಸಿದ್ದರಾಮಯ್ಯ ಅವರ ಬೆಂಬಲಿಗರು ಇರೋದಿಲ್ಲ, ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಇರೋದಿಲ್ಲ. ಇಬ್ಬರು ಮಾತ್ರ ಮೀಟಿಂಗ್ ಮಾಡ್ತಾರೆ. ವರಿಷ್ಠರು ಕರೆದ್ರೆ ನಾವು ಹೋಗ್ತೀವಿ, ನಾನು ಹೋಗ್ತೀನಿ, ಡಿ ಕೆ ಶಿವಕುಮಾರ್ ಹೋಗ್ತಾರೆ ಅಂತ ಸಿದ್ದರಾಮಯ್ಯ ಹೇಳಿಕೊಡಿದ್ದಾರೆ. ನಮ್ಮ ನಿಲುವಿಗೆ ನಾನು ಬದ್ಧ, ಈಗಲೂ ಬದ್ಧ, ಡಿ ಕೆ ಶಿವಕುಮಾರ್ ಬದ್ಧ ಅಂತ ನಿನ್ನೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಸೂಚನೆ ಸಿಕ್ಕ ಬೆನ್ನಿಗೆ ಸಿಎಂ ಮಾತನಾಡಿದರು. ಹೈಕಮಾಂಡ್ ಅವರು ಅವ್ರಿಗೂ ಫೋನ್ ಮಾಡಿದ್ರು, ನನಗೂ ಫೋನ್ ಮಾಡಿದ್ರು, ನೀವಿಬ್ರು ಭೇಟಿ ಮಾಡಿ ಅಂತ. ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟಿಗೆ ಕರೆದಿದ್ದೀನಿ. ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ. ಯಾಕೆಂತಂದರೆ ಹೈಕಮಾಂಡ್ನವರು ನನ್ನ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ. ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ಈಗಲೂ ಅದನ್ನೇ ಹೇಳ್ತೀನಿ, ನಾಳೆನೂ ಅದನ್ನೇ ಹೇಳ್ತೀನಿ. ನಾವಿಬ್ಬರು ಕೂಡ ಅವರು ಅನೇಕ ಸಾರಿ ಹೇಳಿದ್ದಾರೆ ಹೈಕಮಾಂಡ್ನವ್ರು ಹೇಳ್ದಾಗ ಕೇಳ್ತೀವಿ ಅಂತ. ನಾವು ಅನೇಕ ಸಾರಿ ಹೇಳಿದ್ದೀವಿ ಹೈಕಮಾಂಡ್ನವ್ರು ಹೇಳ್ದಾಗ ಕೇಳ್ತೀವಿ ಅಂತ. ಅದನ್ನೇ ಚರ್ಚೆ ಮಾಡ್ತೀವಿ. ದೆಹಲಿಗೆ ಹೋಗ್ತೀರಾ ಸರ್? ದೆಹಲಿಗೆ ಕರೆದ್ರೆ ಹೋಗ್ತೀವಿ. ಹೈಕಮಾಂಡ್ ಇದು ಸಿಎಂ ಅವರ ಪ್ರತಿಕ್ರಿಯೆ. ಇನ್ನು ಈ ದಿನದ ಮಹತ್ವದ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿಗಳು ರೆಡಿ ಇದ್ದಾರೆ. ಮೀಟಿಂಗ್ ನಡೆಯುವಂತ ಸ್ಥಳ ಸಿಎಂ ನಿವಾಸ, ಅಲ್ಲಿಂದ ನಮ್ಮ ಪ್ರತಿನಿಧಿ ಆನಂದ್ ರೆಡಿ ಇದ್ದಾರೆ. ಡಿ ಕೆ ಶಿವಕುಮಾರ್ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ವಿದ್ಯಶ್ರೀ, ದೆಹಲಿಯಲ್ಲಿ ಏನಾಗ್ತಿದೆ ಅನ್ನೋದನ್ನು ವಿವರಿಸೋದಕ್ಕೆ ಮಂಜುನಾಥ್ ರೆಡಿ ಇದ್ದಾರೆ. ಮತ್ತು ಈ ಬೆಳವಣಿಗೆಯ ಒಟ್ಟು ವಿಶ್ಲೇಷಣೆಗಾಗಿ ರಾಜಕೀಯ ವಿಶ್ಲೇಷಕ ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥ್ ಕೂಡ ಜೊತೆಗಿದ್ದಾರೆ. ನಾನು ಆನಂದ್ ಅವರಿಂದ ಶುರು ಮಾಡ್ತೀನಿ. ಆನಂದ್, ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಸಿದ್ಧತೆಗಳಾಗಿದೆ. ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯೋದಕ್ಕಿದೆ. ಸದ್ಯ ಸಿಎಂ ನಿವಾಸದಲ್ಲಿ ಏನಾಗ್ತಿದೆ? ಬಹುನಿರೀಕ್ಷಿತ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕ್ಷಣಗಣನೆ ಆರಂಭಗೊಂಡಿದೆ. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡುತ್ತಿರತಕ್ಕಂಥ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಒಂದು ಕ್ಲೈಮ್ಯಾಕ್ಸ್ ಬರುವ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಬಹಳ ಪ್ರಮುಖವಾಗಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಡಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳ ನಿವಾಸವಾಗಿರುವಂಥ ಕಾವೇರಿಯಲ್ಲಿ ಬೆಳಗ್ಗೆ 9 ಗಂಟೆಗೆ ಅಂದರೆ ಇನ್ನು ಕೆಲ ನಿಮಿಷಗಳ ನಂತರದಲ್ಲಿ ಅಧಿಕೃತವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭಗೊಳ್ಳುತ್ತೆ. ಮುಖ್ಯಮಂತ್ರಿಗಳೇ ಸ್ವತಃ ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ನೀಡಿದ್ದು ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್ 9 ಗಂಟೆಗೆ ಸರಿಯಾಗಿ ತಮ್ಮ ಸದಾಶಿವನಗರ ನಿವಾಸದಿಂದ ನೇರವಾಗಿ ಕಾವೇರಿ ನಿವಾಸಕ್ಕೆ ಆಗಮಿಸ್ತಾರೆ. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದಲ್ಲಿ ನಡೀತಕ್ಕಂಥ ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ, ರಾಜ್ಯದಲ್ಲಿ ಕಳೆದ ಒಂದು ವಾರಗಳ ನಡೀತಿರ್ತಕ್ಕಂಥ ಒಟ್ಟಾರೆ ವಿದ್ಯಮಾನಗಳಿಗೆ ಒಂದು ಕದನ ವಿರಾಮ ನೀಡುವ ರೀತಿಯಲ್ಲಿ, ತಾತ್ಕಾಲಿಕವಾಗಿರ್ತಕ್ಕಂಥ ಬ್ರೇಕ್ ಹಾಕುವ ರೀತಿಯಲ್ಲಿ, ಅಥವಾ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಒಂದು ಸ್ಪಷ್ಟವಾದ ಸಂದೇಶವನ್ನು ಯಾರಿಗೆ ತಲುಪಿಸಬೇಕೋ ಅವರಿಗೆ ತಲುಪಿಸುವಂಥ ಪ್ರಯತ್ನದ ಭಾಗವಾಗಿಯೇ ಈ ಮೀಟಿಂಗ್ನ ಫಲಿತಾಂಶಗಳು ಹೊರಬೀಳುತ್ತೆ ಅಂತಕ್ಕಂಥ ನಿರೀಕ್ಷೆ ಇದೆ. ಆ ಕಾರಣಕ್ಕಾಗಿಯೇ ಕೆಲ ನಿಮಿಷಗಳಲ್ಲಿ ಆರಂಭಗೊಳ್ತಕ್ಕಂಥ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ರಾಜ್ಯ ರಾಜಕಾರಣಕ್ಕೆ ಒಂದು ದಿಕ್ಸೂಚಿ ಅಂದರೂ ಕೂಡ ತಪ್ಪಾಗಲಾರದು. ಸ್ವತಃ ಮುಖ್ಯಮಂತ್ರಿಗಳು ಹೈಕಮಾಂಡ್ ಸೂಚನೆ ಹಿನ್ನೆಲೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಆಯೋಜನೆ ಮಾಡಿದ್ದು. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್ ಮಾತ್ರ ಬರ್ತಾರೆ. ಈ ಸಭೆಗೆ ಬೇರೆ ಯಾವುದೇ ಸಚಿವರಿಗೆ ಆಹ್ವಾನ ಇಲ್ಲ. ಉಭಯ ನಾಯಕರು ಮುಖಾಮುಖಿ ಕುಳಿತು ಇರ್ತಕ್ಕಂಥ ಸಮಸ್ಯೆಯನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಯಾಕೆಂತಂದರೆ
ಈಗಾಗಲೇ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಹಾಗೆ DCM DK ಶಿವಕುಮಾರ್ ಅವರ ಬಣದಿಂದ ದೆಹಲಿ ಯಾತ್ರೆ ಮತ್ತು ಬಹಿರಂಗವಾಗಿರ್ತಕ್ಕಂಥ ಹೇಳಿಕೆಗಳು, ಟ್ವೀಟ್ ವಾರ್ಗಳು ಇವೆಲ್ಲವೂ ಕೂಡ ನಡೆದ ಬೆನ್ನಲ್ಲೇ ಈ ಒಂದು ಸಭೆ ಅತ್ಯಂತ ಮಹತ್ವ ಪಡ್ಕೊಂಡಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ತಾವೇನೂ ಕಡಿಮೆ ಇಲ್ಲ ಅನ್ನೋ ಹಾಗೆ ಮುಖ್ಯಮಂತ್ರಿ ಬೆಂಬಲಿಗರು ಪ್ರತ್ಯೇಕವಾಗಿರ್ತಕ್ಕಂಥ ಸಚಿವರುಗಳ ಸಭೆ ಆಗಿದೆ ಮತ್ತು ಮುಖ್ಯಮಂತ್ರಿಗಳಿಗೆ ನೈತಿಕವಾದ ಬೆಂಬಲ ವ್ಯಕ್ತಪಡಿಸುವ ರೀತಿಯಲ್ಲಿ ಹೇಳಿಕೆ ಕೊಟ್ಟಂತ ಕಾರಣಕ್ಕಾಗಿ ಇವತ್ತಿನ ಸಭೆಯಲ್ಲಿ ಈ ಇಬ್ಬರು ನಾಯಕರು ಯಾವ ಚರ್ಚೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳ್ತಾನೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರಾಜಕೀಯ ಚಟುವಟಿಕೆಗಳನ್ನು ಇಬ್ಬರು ನಾಯಕರುಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇದರಿಂದಾಗಿ ಒಂದು ರೀತಿ ಗೊಂದಲದ ವಾತಾವರಣ ಇಡೀ ಸರ್ಕಾರದ ಮೇಲೆ, ಇಡೀ ಪಕ್ಷದ ಮೇಲೆ, ರಾಜ್ಯದಲ್ಲಿ ಒಂದು ರೀತಿ ಗೊಂದಲದ ವಾತಾವರಣ ಏನಾಗುತ್ತೆ ಅಂತಕ್ಕಂಥ ಕುತೂಹಲ ಇದ್ದೇ ಇದೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರಿತಾರಾ ಅಥವಾ ಅಧಿಕಾರ ಬಿಟ್ಟು ಕೊಡ್ತಾರಾ, DCM DK ಶಿವಕುಮಾರ್ಗೆ ಅಧಿಕಾರ ಸಿಗತ್ತಾ ಇಲ್ವಾ ಅಂತಕ್ಕಂಥ ಚರ್ಚೆಗಳ ನಡುವೆನೇ ಮತ್ತೊಬ್ಬರಿಗೆ ಅವಕಾಶ ಆಗ್ಬಿಡತ್ತಾ ಅಂತಕ್ಕಂಥ ಚರ್ಚೆಗಳು, ದಲಿತ ಕಾರ್ಡ್ ಪ್ಲೇ ಆಗತ್ತಾ, ಎಲ್ಲ ರೀತಿಯಾಗಿರ್ತಕ್ಕಂಥ ಚರ್ಚೆಗಳ ಹಿನ್ನೆಲೆಯಲ್ಲಿ ಇವತ್ತು ನಡೀತಕ್ಕಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ ರಾಜ್ಯ ರಾಜಕಾರಣಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ದಿಕ್ಸೂಚಿಯನ್ನು ನೀಡಬಹುದು ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿಬರ್ತದೆ. ಆ ಕಾರಣಕ್ಕಾಗಿಯೇ ಕೆಲ ನಿಮಿಷಗಳಲ್ಲಿ ಆರಂಭಗೊಳ್ತಕ್ಕಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ಒಂದು ಫುಲ್ ಸ್ಟಾಪ್ ಹಾಕತ್ತಾ ಅಥವಾ ಕಾಮಾ ಹಾಕತ್ತಾ ಅಂತಕ್ಕಂಥದನ್ನ ನಿರ್ಧಾರ ಮಾಡೋದಾಗಿದೆ. ಆದರೆ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಇಬ್ಬರು ನಾಯಕರುಗಳು ತಮಗಿರ್ತಕ್ಕಂಥ ಅಭಿಪ್ರಾಯಗಳೇನು ಅಂತಕ್ಕಂಥ ಪರಸ್ಪರ ಒಬ್ರಿಗೊಬ್ಬರು ಹಂಚಿಕೊಳ್ತಕ್ಕಂಥ, ಪರಸ್ಪರ ವಿನಿಮಯ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಯಾಕೆಂದ್ರೆ ಹೈಕಮಾಂಡೇ ಸ್ಪಷ್ಟವಾದ ಸೂಚನೆ ಕೊಟ್ಟಿರ್ತಕ್ಕಂಥ ಕಾರಣಕ್ಕಾಗಿ ಇಲ್ಲೇ ಇದು ತೀರ್ಮಾನ ಆಗಬೇಕಾಗಿದೆ. ಆರಂಭಿಕ ಚರ್ಚೆಗಳಾದ ಬಳಿಕವೇ ಎಲ್ಲವೂ ಕೂಡ ಮುಂದುವರಿಬೇಕು. ಹಾಗಾಗಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಕ್ಷಣಗಣನೆ ಆರಂಭಗೊಂಡಿದ್ದು ಇಲ್ಲಿಯ ಫಲಿತಾಂಶವನ್ನ ಕಾಯಲಾಗ್ತಾ ಇದೆ. ರಕ್ಷಕ್ ಎಸ್ ಆನಂದ್ ಹಾಗೆ ಸಂಪರ್ಕದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.